ಲೋಕಸಭೆಗೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯೋದು ಬಹುತೇಕ ಪಕ್ಕ. ಹೀಗಾಗಿ ಟಿಕೆಟ್ ಫಿಕ್ಸ್ ಆಗ್ತಿದ್ದಂತೆ ನಿಖಿಲ್ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಮಂಡ್ಯದ ಮಠಕ್ಕೆ ದೇಗುಲಕ್ಕೆ ಭೇಟಿ ನೀಡಿದ ನಿಖಿಲ್ ದೊಡ್ಡಪ್ಪ ರೇವಣ್ಣ ಹೇಳಿಕೆಗೆ ಕ್ಷಮೆಯನ್ನು ಕೇಳಿದ್ರು. ಇತ ನಿಖಿಲ್ ವಿರುದ್ಧ ನಿಲ್ಲಲಿರೋ ಸುಮಲತಾ ಬೆನ್ನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಂತಿದ್ದಾರೆ. ಸಕ್ಕರೆ ನಾಡಲ್ಲಿ ರಂಗೇರಿದ ಲೋಕಾಕಾಡ. ಬೇಬಿ ಮಠಕ್ಕೆ ನಿಖಿಲ್ ಕುಮಾರಸ್ವಾಮಿ ವಿಸಿಟ್. ಇತ್ತೀಚೆಗೆ ಲೋಕಸಭೆ ಚುನಾವಣೆ ಇಡೀ ಇಂಡಿಯಾಗೋ ಅಥವಾ ಬರೀ ಮಂಡ್ಯಗೆ ಮಾತ್ರ ಅನ್ನೋ ಅನುಮಾನ ಜನರಲ್ಲಿ ಮೂಡಿದೆ. ಸಕ್ಕರೆ ನಾಡು ಮಂಡ್ಯ ಸಹ ಲೋಕಸಭೆ ಚುನಾವಣೆಯಲ್ಲಿ ಅಷ್ಟೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಹೋಗಿದೆ. ಕಳೆದ ಶುಕ್ರವಾರದಿಂದ ಮಂಡ್ಯ ಜಿಲ್ಲೆಯ ಪ್ರವಾಸದಲ್ಲಿರುವ ನಿಖಿಲ್ ಕುಮಾರಸ್ವಾಮಿ ಇವತ್ತು ಮಂಡ್ಯದ ಪಾಂಡವಪುರದ ಬೇಬಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲೇ ಏರ್ಪಡಿಸಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿಖಿಲ್, ಜಿಲ್ಲೆಯ ಜೆಡಿಎಸ್ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ನನಗೆ ಟಿಕೆಟ್ ಕೊಡಲಾಗಿದೆ. ಸುಮಲತಾ ಅವರ ಬಗ್ಗೆ ರೇವಣ್ಣ ಕೊಟ್ಟ ಹೇಳಿಕೆಗೆ ಕ್ಷಮೆ ಕೇಳೋದಾಗಿ ಹೇಳಿದ್ರು. ರೇವಣ್ಣ ಸಾಹೇಬರು ಯಾವ ಅರ್ಥದಲ್ಲಿ ಗೊತ್ತಿಲ್ಲ, ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಿದ್ದಾರೆ ಈ ಒಂದು ವಿಷಯವಾಗಿ. ನಾನು ಕೂಡ ಇವತ್ತು ಒಂದು ಅಭ್ಯರ್ಥಿಯಾಗಿ ಯಾರೇ ಆಗಲಿ ಒಂದು ಹೆಣ್ಣುಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡಬಾರ್ದು, ಕ್ಷಮೆ ಯಾಚಿಸ್ತೀನಿ. ನಾನು ಕೂಡ ಕ್ಷಮೆ ಯಾಚಿಸ್ತೀನಿ. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು, ನಿಖಿಲ್ ಅವರನ್ನ ಹೊರಗಿನವರು ಅಂತಾರೆ, ಹಂಗಾದ್ರೆ ಮಂಡ್ಯದ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಹೋಗಿ ಸ್ಪರ್ಧಿಸಿಲ್ವಾ? ಗುಜರಾತ್ನ ಮೋದಿ ವಾರಣಾಸಿಗೆ ಹೋಗಿರುವಾಗ ನಿಖಿಲ್ ಮಂಡ್ಯಕ್ಕೆ ಬಂದ್ರೆ ತಪ್ಪ ಅಂದ್ರು. ಯಡಿಯೂರಪ್ಪ ಮಂಡ್ಯದಲ್ಲಿ ಶಿವಮೊಗ್ಗದಲ್ಲಿ ನಿಲ್ಬಹುದು, ಮೋದಿಯವರು ಬಂದು ವಾರಣಾಸಿಯಲ್ಲಿ ನಿಲ್ಬಹುದು, ಶೋಭಾ ಹೋಗಿ ಚಿಕ್ಕಮಗಳೂರಲ್ಲಿ ನಿಲ್ಬಹುದು, ಸದಾನಂದ ಗೌಡರು ಹೋಗಿ ನಾರ್ತಲ್ಲಿ ನಿಲ್ಬಹುದು. ದಯಮಾಡಿ ಈ ರೀತಿಯ ಉಪಪ್ರಶ್ನೆಗಳು ಹಾಕೋದ್ರ ಮುಖಾಂತರ ನಮ್ಮ ದಿಕ್ತಪ್ಪಿಸತಕ್ಕಂಥ ಅಗತ್ಯ ಬೇಡ. ಇತ್ತ ಸಚಿವ ಎಚ್ ಡಿ ರೇವಣ್ಣ ಪರವಾಗಿ ಸಿಎಂ ಕುಮಾರಸ್ವಾಮಿ ಕ್ಷಮೆ ಯಾಚಿಸಿದ್ದಾರೆ. ಸುಮಲತಾ ಬಗ್ಗೆ ರೇವಣ್ಣ ಹಗುರವಾಗಿ ಮಾತನಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅವರು, ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೋರ್ತೀನಿ. ನಮ್ಮ ಕುಟುಂಬ ಯಾವ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ನಾನು ರೇವಣ್ಣ ಅವರ ಪರವಾಗಿ ನಾನೇ ಕ್ಷಮೆ ಕೋರ್ತೇನೆ. ನಾಡಿನ ಜನತೆಗೆ, ನಾಡಿನ ಮಹಿಳಾ ಸಮುದಾಯಕ್ಕೆ ನಾನೇ ಕ್ಷಮೆ ಕೋರ್ತೇನೆ. ನಮ್ಮ ಕುಟುಂಬ ಎಂದು ಇವತ್ತು ಮಹಿಳೆಯರಿಗಾಗಲಿ ಸಾಮಾನ್ಯ ಜನತೆಗಾಗಲಿ ಎಂದೂ ನಾವು ಅಗೌರವ ಸಲ್ಲಿಸಿದಂಥವರಲ್ಲ. ಬಿಜೆಪಿ ಸೇರ್ತಾರ ಸುಮಲತಾ ಅಂಬರೀಶ್? ಇತ್ತ ಮೈತ್ರಿ ಪಕ್ಷಗಳ ಗುದ್ದಾಟಗಳ ನಡುವೆ ಏಕಾಂಗಿಯಾಗಿರುವ ಸುಮಲತಾ ಬೆಂಬಲಕ್ಕೆ ಬಿಜೆಪಿ ನಿಂತಿದೆ. ಮಂಡ್ಯದ ಬಂಡಾಯದ ಪ್ಲಾನ್ ರೂಪಿಸುತ್ತಿರುವ ಬಿಜೆಪಿ ಸುಮಲತಾರನ್ನೇ ಪಕ್ಷಕ್ಕೆ ಸೆಳೆಯುವ ಚಿಂತನೆ ನಡೆಸಿದೆ. ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೆ ನಾವು ಅವರಿಗೆ ಯಾವ ರೀತಿ ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಮಂಡ್ಯ ಲೋಕಸಭಾ ಅಖಾಡಕ್ಕೆ ನಟ ದರ್ಶನ್ ಎಂಟ್ರಿ. ಬೆಂಗಳೂರಿನಲ್ಲಿ ಸುಮಲತಾ ದರ್ಶನ್ ಸುದೀರ್ಘ ಚರ್ಚೆ. ಇನ್ನು ಮಂಡ್ಯ ಲೋಕಸಭಾ ಅಖಾಡಕ್ಕೆ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಸುಮಲತಾ ದರ್ಶನ್ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಯಾರು ಏನೇ ಟೀಕೆ ಮಾಡಿದ್ರು ನೀವು ಧೈರ್ಯವಾಗಿರಿ ಅಂತ ದಚ್ಚು ಬೆಂಬಲ ನೀಡಿದ್ದಾರೆ. ಬೆಂಗಳೂರಿಂದ ಕಿರಣ್ ಮತ್ತು ಶಿವು ಜೊತೆ ಎಂಕೆ ಮೋಹನ್ ರಾಜ್, TV5 ಮಂಡ್ಯ.